ಮೊದಲಿಗೆ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಬಂದಿರತಕ್ಕಂಥ ಪತ್ರಿಕಾ ಮಾಧ್ಯಮದವರಿಗೆ ಹಾಗೂ ಸಮಾಜದ ಮುಖಂಡರಿಗೆ ನಮಸ್ಕಾರಗಳು. ಇಂದು ಉಪ್ಪಾರ ಸಮಾಜದ ವತಿಯಿಂದ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿರುವ ಉದ್ದೇಶ ಏನಪ್ಪ ಅಂದರೆ, ಉಪ್ಪಾರ ಸಮಾಜಕ್ಕೆ ರಾಜಕೀಯ ಪ್ರಾತಿನಿಧ್ಯ ಹಾಗೂ ಸಚಿವ ಸ್ಥಾನ, MLC ಹಾಗೂ ಕುಲಶಾಸ್ತ್ರ ಅಧ್ಯಯನದ ವರದಿಯನ್ನು ಆಗ್ರಹಿಸಿ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ಕರ್ನಾಟಕ ರಾಜ್ಯದಲ್ಲಿ ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಮತ್ತು ಆರ್ಥಿಕವಾಗಿ ಹಿಂದುಳಿದಿರುವ ಉಪ್ಪಾರ ಸಮಾಜದ ನ್ಯಾಯಸಮ್ಮತ ಮತ್ತು ರಾಜಕೀಯ ಪ್ರಾತಿನಿಧ್ಯ ಒಂದು ಸಮಗ್ರ ಅಭಿವೃದ್ಧಿಗಾಗಿ ನಮ್ಮ ಉಪ್ಪಾರ ಸಮಾಜವು ರಾಜ್ಯಾದ್ಯಂತ ಸುಮಾರು 35 ಲಕ್ಷ ಜನಸಂಖ್ಯೆಯನ್ನು ಹೊಂದಿದೆ. ಈ ಒಂದು 35 ಲಕ್ಷ ಜನಸಂಖ್ಯೆ ಹೊಂದಿದ್ದರೂ ಕೂಡ ಇಂದು ನಾವು ರಾಜಕೀಯವಾಗಿ ಮುಂದೆ ಬರೋಕ್ಕಾಗ್ತಾ ಇಲ್ಲ. ಕರ್ನಾಟಕ ರಾಜ್ಯದಲ್ಲಿ 35 ವಿಧಾನಸಭಾ ಕ್ಷೇತ್ರಗಳಲ್ಲಿ ಉಪ್ಪಾರ ಸಮಾಜದ ಮತಗಳೇ ನಿರ್ಣಾಯಕವಾಗಿದೆ. ಒಬ್ಬ ಅಭ್ಯರ್ಥಿ ಸೋಲು ಮತ್ತು ಗೆಲುವಿನ ವಿಚಾರದಲ್ಲಿ ಉಪ್ಪಾರ ಸಮಾಜದ ಪಾತ್ರ ಬಹುದೊಡ್ಡದಾಗಿದೆ. ಆದರೆ ನಮ್ಮ ಉಪ್ಪಾರ ಸಮಾಜವು ಸ್ವತಂತ್ರ ಬಂದಾಗಿದ್ದರಿಂದ ಇಲ್ಲಿಯವರೆಗೂ ನಾವು ಕಾಂಗ್ರೆಸ್ ಪಕ್ಷದ ಒಂದು ಮತದಾರರಾಗಿದ್ದು, ಜೊತೆಗೆ ನಮ್ಮ ಸಮಾಜದಲ್ಲಿ ಲಕ್ಷಾಂತರ ಕಾರ್ಯಕರ್ತರಿದ್ದು ಪಕ್ಷದಲ್ಲಿ, ಜೊತೆಗೆ ನಮಗೆ ಕಾಂಗ್ರೆಸ್ ಪಕ್ಷವು ಒಂದು ಅಭಿವೃದ್ಧಿ ವಿಚಾರದಲ್ಲಿ ಕೆಲವೊಂದು ಮಾಡಿಕೊಟ್ಟಿದೆ. ಮುಂದಿನ ದಿನಮಾನಗಳು ಮಾಡಿಕೊಡುತ್ತೆ ಒಂದು ನಂಬಿಕೆ ಇದೆ ನಮಗೆ. ಆದ್ದರಿಂದ ನಾನು ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಮುಖ್ಯವಾಗಿ 3 ಪ್ರಮುಖ ಆಗ್ರಹಗಳನ್ನು ಮಾಡುತ್ತೇನೆ. ಏನಪ್ಪ ಅಂದರೆ, ಮೊದಲನೇ ಆಗ್ರಹ ಬಂದು ನಮ್ಮ ರಾಜ್ಯದ ಏಕೈಕ ಶಾಸಕರಾಗಿರ್ತಕ್ಕಂಥ ಉಪ್ಪಾರ ಸಮಾಜದ ಪುಟ್ಟರಂಗ ಶೆಟ್ಟಿ ಅವರಿಗೆ ಸಚಿವ ಸ್ಥಾನ ಕೊಡಬೇಕು. ಯಾಕಪ್ಪ ಅಂದರೆ, ಅವರು 4 ಸಾರಿ ಒಂದು ಶಾಸಕರಾಗಿದ್ದಾರೆ, ಹಿರಿಯ ರಾಜಕಾರಣಿ ಕೂಡ ಆಗಿದ್ದು, ಅವರಿಗೆ ಏನಾದರೂ ನ್ಯಾಯ ಕೊಟ್ಟರೆ ಒಬ್ಬರಿಗೆ ನ್ಯಾಯ ಸಿಕ್ಕಂತಾಗಲ್ಲ, ಇಡೀ ಲಕ್ಷಾಂತರ ಉಪ್ಪಾರ ಸಮಾಜದವರಿಗೆ ಒಂದು ನ್ಯಾಯ ಸಿಕ್ಕಂತಾಗುತ್ತಂತ ನಾನು ಈ ಮೂಲಕ ಕೇಳಿಕೊಳ್ತೀನಿ. ಅದೇ ರೀತಿಯಾಗಿ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದ ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರು ಮತ್ತು ಪಕ್ಷದ ಒಂದು ಸಂಘಟಿತ ವಿಚಾರದಲ್ಲಿ ಯಾವ ಒಂದು ವ್ಯಕ್ತಿ ಪಕ್ಷಕ್ಕೆ ನಿಷ್ಠರಾಗಿರ್ತಾರೋ ಅವರನ್ನು MLC ಸ್ಥಾನ ಕೂಡ ಅವ್ರಿಗೆ ಕೊಡಬೇಕಂತೇಳಿ ಈ ಮುಖಾಂತರ ನಾನೊಂದು ಆಗ್ರಹ ಮಾಡ್ತೀನಿ. ಇನ್ನೊಂದು ಏನಪ್ಪ ಅಂದರೆ, ನಮ್ಮ ಸಮಾಜಕ್ಕೆ ಒಂದು ಹಿನ್ನಡೆ ಆಗ್ತಿರೋದು ಕೊನೆಯದಾಗಿ ಏನಪ್ಪ ಅಂದರೆ, ನಮ್ಮ ಸಮಾಜದ ಕುಲಶಾಸ್ತ್ರ ಅಧ್ಯಯನ ವರದಿ ಬಂದು ದಿನಾಂಕ 24/8/2024 ನಮ್ಮ ಉಪ್ಪಾರ ಸಮಾಜದ ಉಪ್ಪಾರ ಕುಲಶಾಸ್ತ್ರ ಅಧ್ಯಯನ ಈ ವರದಿ ಸರ್ಕಾರಕ್ಕೆ ಸಲ್ಲಿಕೆ ಆಗಿದೆ. ಆದರೆ ಸಲ್ಲಿಕೆ ಆಗಿದ್ದರೂ ಕೂಡ ಇನ್ನೂವರೆಗೂ ಯಾವುದೇ ರೀತಿ ಅದು ಸರ್ಕಾರದ ಹಂತಗಳಲ್ಲಿ ಮುಂದುವರಿಯಬೇಕಂದ್ರೆ ಸರ್ಕಾರದಲ್ಲಿರ್ತಕ್ಕಂಥ ಸಚಿವರು ತಮ್ಮ ಇಚ್ಛಾಶಕ್ತಿಯನ್ನು ತೋರಿಸಿದರೆ ಮುಂದೆ ಬರುವಂಥ ಒಂದು ಸಚಿವ ಸಂಪುಟದಲ್ಲಿ ಅದನ್ನು ತಂದು ಅದನ್ನು ಅನುಮೋದನೆ ಮಾಡಿ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಿದರೆ ನಮ್ಮ ಸಮಾಜಕ್ಕೆ ಬಹಳ ಅನುಕೂಲ ಆಗುತ್ತೆ. ಆ ಒಂದು ಆಗ್ರಹ ಕೂಡ ಮಾಡ್ತೇನೆ. ಅದೇ ರೀತಿಯಾಗಿ ನಮ್ಮ ಉಪ್ಪಾರ ಸಮಾಜವು ಮುಂದಿನ ದಿನಮಾನಗಳು ಕೂಡ ತಮ್ಮ ಪಕ್ಷಕ್ಕೆ ನಾವು ಬೆಂಬಲವಾಗಿರ್ತೀವಿ ಅಂತ ಹೇಳ್ತೀವಿ. ಈ ಒಂದು ನಮ್ಮ ಉಪ್ಪಾರ ಸಮಾಜವು ಸುಮಾರು ಕ್ಷೇತ್ರಗಳಲ್ಲಿ, ಅಂದರೆ ಕರ್ನಾಟಕ ರಾಜ್ಯಾದ್ಯಂತ 35ರಿಂದ 40 ಕ್ಷೇತ್ರಗಳಲ್ಲಿ ಇದೆ. ಒಂದು ಉದಾಹರಣೆಗೆ ಹೇಳ್ಬೇಕಪ್ಪ ಅಂದರೆ, ಕೊಳ್ಳೇಗಾಲ ಇರ್ಬೋದು, ಚನ್ನಗಿರಿ ಇರ್ಬೋದು, ಚಿಕ್ಕನಾಯಕನಹಳ್ಳಿ ಇರ್ಬೋದು, ಕುಷ್ಟಗಿ ಇರ್ಬೋದು, ಕಡೂರು ಕ್ಷೇತ್ರ ಇರ್ಬೋದು, ಇನ್ನೂ ಅನೇಕ ಮುಂತಾದ ಕ್ಷೇತ್ರಗಳಲ್ಲಿ ನಾವು ಗೆಲ್ಲುವಂಥ ಅಭ್ಯರ್ಥಿ ಕೂಡ ಇದ್ದೀವಿ. ಆದರೆ ನಾವು ರಾಜಕೀಯವಾಗಿ ಇನ್ನೂ ಮುಂದುವರೆಯೋಕೆ ಆಗ್ತಾ ಇಲ್ಲ. ನಾನು ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಆಗಿರ್ತಕ್ಕಂಥ AICC ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಿಗೆ ನಾನು ಕೇಳಿಕೊಳ್ಳುವುದು, ಅದೇ ರೀತಿಯಾಗಿ ಸನ್ಮಾನ್ಯ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಶ್ರೀ ಸಿದ್ದರಾಮಯ್ಯ ಸಾಹೇಬರಿಗೆ, ಅದೇ ರೀತಿಯಾಗಿ ಉಪಮುಖ್ಯಮಂತ್ರಿಯಾಗಿರ್ತಕ್ಕಂಥ DK ಶಿವಕುಮಾರ್ ಸಾಹೇಬರಿಗೆ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ನಮ್ಮ ಭಾಗದ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಶ್ರೀ ಶಿವರಾಜ್ ಅಸ್ತಂಗಡಿಗೆ ಅವರಿಗೆ ನಾನು ಆಗ್ರಹ ಮಾಡೋದಿಷ್ಟೇ. ನಮ್ಮ ಸಮಾಜದ ಬಗ್ಗೆ ನಿಮಗೆ ಕಾಳಜಿ ಇರಲಿ. ನಾವು ಆಗ್ರಹ ಮಾಡಿರ್ತಕ್ಕಂಥ ಈ 3 ಬೇಡಿಕೆಗಳನ್ನು ಆದಷ್ಟು ಬೇಗನೆ ನೆರವೇರಿಸಿ ಒಂದು ಸಮಾಜಕ್ಕೆ ನ್ಯಾಯ ಕೊಡಿಸ್ಬೇಕಂತೇಳಿ ನಾನು ಕಾರಟಗಿ ಉಪ್ಪಾರ ಸಮಾಜದ ವತಿಯಿಂದ ಈ ಮೂಲಕ ಆಗ್ರಹಪಡಿಸುತ್ತೇನೆ.